ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಕ್ರಿಸ್ತಶಕ 16 ಮತ್ತು 17ನೇ ಶತಮಾನ ಇಂಗ್ಲಿಷ್ ಚರಿತ್ರೆಯಲ್ಲಿ, ಇಂಗ್ಲಿಷ್ ಸಾಹಿತ್ಯ ಮತ್ತು ಭಾಷೆಯಲ್ಲಿ ಒಂದು ಸುವರ್ಣಯುಗ ಅಂತೇಳಿ ಹೇಳಬಹುದು. ಯಾಕಂದರೆ ಆ ಎರಡೂ ಶತಮಾನಗಳಲ್ಲಿ ಇಂಗ್ಲೀಷರ ಹುರುಪು, ಹುಮ್ಮಸ್ಸು, ಹುಡುಕುವಿಕೆ ಮತ್ತು ಅವರ ವಲಸೆ ಅವರನ್ನು ಜಗತ್ತಿನ ಬೇರೆ ಕಡೆಗೆಲ್ಲ ಕೊಂಡೊಯ್ದವು. ಆ ವಲಸೆ ಜಗತ್ತಿನಲ್ಲೆಲ್ಲ ವಸಾಹತುಗಳನ್ನು ಸ್ಥಾಪಿಸಿ ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಜಗತ್ತಿನಲ್ಲೆಲ್ಲ ಪಸರಿಸಲಿಕ್ಕೆ ಸಹಾಯವಾಯಿತು. ಹೀಗಾಗಿ ಭಾಳ ಚಿಕ್ಕ ದೇಶವಾಗಿರ್ತಕ್ಕಂಥ ಇಂಗ್ಲೆಂಡ್ ಜಗತ್ತಿನ ಎಲ್ಲ ದೇಶಗಳಲ್ಲಿ ಮೆರೆದು ತನ್ನ ಪ್ರಾಬಲ್ಯವನ್ನು ತೋರಿಸಿತು. ಆ ಹೊತ್ತಿನಲ್ಲಿಯೇ ಇಂಗ್ಲಿಷ್ ಸಾಹಿತ್ಯದಲ್ಲಿ, ಭಾಷೆಯಲ್ಲಿ ಅನೇಕ ಬದಲಾವಣೆಗಳಾದವು. ವೈಜ್ಞಾನಿಕ ಕ್ಷೇತ್ರದಲ್ಲಿ ಅನೇಕ ಅನ್ವೇಷಣೆಗಳಾದವು. ಸಾಹಿತ್ಯ ಕ್ಷೇತ್ರದಲ್ಲಿ ಚಾಸರ್, ಥಾಮಸ್ ಮಾರ್ಲೋ, ಶೇಕ್ಸ್ಪಿಯರ್, ಫ್ರಾನ್ಸಿಸ್ ಬೇಕನ್ ಮತ್ತು ಜಾನ್ ಮಿಲ್ಟನ್ ಅಂತ ಕವಿಗಳು, ಪ್ರಬಂಧಕಾರರು ಉದ್ಭವಿಸಿ ಇಂಗ್ಲಿಷ್ ಸಾಹಿತ್ಯ ಮತ್ತು ಭಾಷೆಯನ್ನು ಶ್ರೀಮಂತಗೊಳಿಸಿದರು. ಅದೇ ರೀತಿಯಾಗಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಥಾಮಸ್ ವ್ಯಾಟ್, ಐಸಾಕ್ ನ್ಯೂಟನ್ ಅಂಥ ವ್ಯಕ್ತಿಗಳು ವಿಜ್ಞಾನದ ಒಳವುಗಳನ್ನು ಜಗತ್ತಿಗೆಲ್ಲ ಪರಿಚಯಿಸಿ ಅವನ್ನು ಆನ್ವಯಿಕವಾಗಿ ಸಮಾಜಕ್ಕೆ ಅನ್ವಯಿಸಿ ತಮ್ಮದೇ ಆದ ದಿಕ್ಕಿನಲ್ಲಿ ಸಮಾಜದ ರೀತಿ ನೀತಿಗಳನ್ನು ಅವರು ತಲ್ಲಣಗೊಳಿಸಿದರು. ಈ ದಿಕ್ಕಿನತ್ತ ನೋಡಿದಾಗ ನಮಗೆ ಇಂಗ್ಲಿಷ್ ಸಾಹಿತ್ಯ, ಭಾಷೆ ಮತ್ತು ಅವರ ಸಾಮ್ರಾಜ್ಯದ ಹರಿವುಗಳನ್ನು ನಾವು ಸ್ಪಷ್ಟವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. 17ನೇ ಶತಮಾನದಲ್ಲಿ ಜನಿಸಿರ್ತಕ್ಕಂಥ ಜಾನ್ ಮಿಲ್ಟನ್ ಈ ಸಂದರ್ಭದಲ್ಲಿ ನಮಗೆ ಭಾಳ ಪ್ರಸ್ತುತವಾಗ್ತಾನೆ. ಯಾಕಂದರೆ 17ನೇ ಶತಮಾನ ಬರೀ ಇಂಗ್ಲೀಷರ ವಲಸೆಯ ಶತಮಾನವಷ್ಟೇ ಆಗದೆ ಅದು ಪ್ರಜಾಸತ್ತಾತ್ಮಕ ಚಳವಳಿಯ ಉಗಮ ಕೂಡವಾಗಿತ್ತು. ಔದ್ಯೋಗಿಕ ಕ್ರಾಂತಿಯ ಉಗಮ ಕೂಡವಾಗಿತ್ತು. ಈ ಔದ್ಯೋಗಿಕ ಕ್ರಾಂತಿ ಮತ್ತು ಪ್ರಜಾಸತ್ತಾತ್ಮಕ ಚಳವಳಿ ಬರೀ ಇಂಗ್ಲೀಷರನ್ನಷ್ಟೇ ಅಲ್ಲ, ವಿಶ್ವದಲ್ಲಿರ್ತಕ್ಕಂಥ ಬೇರೆ ದೇಶಗಳನ್ನು ಕೂಡ, ಬೇರೆ ವ್ಯಕ್ತಿಗಳನ್ನು ಕೂಡ ಬದಲಾಯಿಸಿ ಪರಿವರ್ತನೆ ತಂದು ಅವರ ಜೀವನ ಶೈಲಿ ಬದಲಾಗುವ ಹಾಗೆ ಮಾಡಿದವು. ಈ ಹಿನ್ನೆಲೆಯಲ್ಲಿ ನಾವು ಜಾನ್ ಮಿಲ್ಟನ್ ಮಹಾಕವಿಯನ್ನು ನೋಡಬೇಕಾಗತ್ತೆ. ಮಾನ್ಯರೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಇಂಗ್ಲಿಷ್ ಸಾಹಿತ್ಯದ ಬೆಳವಣಿಗೆಯ ಬಗ್ಗೆ ಮಾತಾಡಿದಾಗ ನಮಗೆ ತಟ್ಟನೆ ನೆನಪಿಗೆ ಬರ್ತಕ್ಕಂಥ ಹೆಸರು ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ಅದ್ವಿತೀಯ ನಾಟಕಕಾರ. ಪದ್ಯ ರೂಪದಲ್ಲಿ ನಾಟಕವನ್ನು ರಚಿಸಿ ಜಗತ್ತನ್ನೇ ನಿಬ್ಬೆರಗಾಗಿಸಿದ ವ್ಯಕ್ತಿ.
ಅದೇ ರೀತಿ ಪ್ರಚಂಡ ಪ್ರಬಂಧಕಾರ ಫ್ರಾನ್ಸಿಸ್ ಬೇಕನ್ ಕೂಡ. ಅವನ ಕಾವ್ಯಾತ್ಮಕವಾದ ಗದ್ಯಾತ್ಮಕ ಪ್ರಬಂಧಗಳು ಜಗತ್ತಿನ ವಿಚಾರಗಳನ್ನೇ ತಳಮಳಗೊಳಿಸಿದವು. ಹಾಗೆಯೇ ಕಾವ್ಯದಲ್ಲಿ, ಮಹಾಕಾವ್ಯದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರ್ತಕ್ಕಂಥ ಕವಿ ಜಾನ್ ಮಿಲ್ಟನ್. ಜಾನ್ ಮಿಲ್ಟನ್ ಒಬ್ಬ ಅದ್ವಿತೀಯ ಕವಿ. ಅವನೊಬ್ಬ ಮಹಾಕವಿ. ಜಗತ್ತಿನ ಬೇರೆ ಬೇರೆ ಮಹಾಕಾವ್ಯಗಳನ್ನು ತೆಗೆದುಕೊಂಡಾಗ ಇಂಗ್ಲಿಷ್ ಸಾಹಿತ್ಯದಲ್ಲಿ ಒಂದು ಮಹಾಕಾವ್ಯವೇ ಇದ್ದಿಲ್ಲ 17ನೇ ಶತಮಾನದವರೆಗೆ. ಆದರೆ ಆ ಕೊರತೆಯನ್ನು ತುಂಬಿಕೊಟ್ಟವನು ಜಾನ್ ಮಿಲ್ಟನ್. ಬೇರೆ ಬೇರೆ ಭಾಷೆಯಲ್ಲಿ ನಾವು ಮಹಾಕಾವ್ಯಗಳನ್ನು ಉದ್ಧರಿಸಬಹುದು. ಸಂಸ್ಕೃತದಲ್ಲಿ ರಾಮಾಯಣ ಮಹಾಭಾರತ, ಕನ್ನಡ ಸಾಹಿತ್ಯದಲ್ಲಿ ಕುಮಾರವ್ಯಾಸನ ಅಥವಾ ಗದಿಗಿನ ನಾರಾಯಣಪ್ಪನ ಕರ್ನಾಟಕ ಭಾರತ ಮಂಜರಿ ಮತ್ತು ಇನ್ನಿತರ ಭಾಷೆಯ ಅಂದರೆ ಲ್ಯಾಟಿನ್ ಭಾಷೆಯ ಈನಿಯಡ್, ಗ್ರೀಕ್ ಭಾಷೆಯ ಓಡಸ್ಸೆ ಇತ್ಯಾದಿ ಇತ್ಯಾದಿ ಮಹಾಕಾವ್ಯಗಳನ್ನು ಹೆಸರಿಸಬಹುದು. ಆದರೆ 17ನೇ ಶತಮಾನದವರೆಗೆ ಇಂಗ್ಲಿಷ್ ಮಹಾಕಾವ್ಯವನ್ನು, ಶಿಷ್ಟ ಮಹಾಕಾವ್ಯವನ್ನು ಹೆಸರಿಸುವುದು ಬಹಳ ಕಷ್ಟ ಸಾಧ್ಯವಾಗಿತ್ತು. 7ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಜನಪದ ಮಹಾಕಾವ್ಯ ಬಿವುಲ್ಫನ್ನು ಬಿಟ್ಟರೆ ಶಿಷ್ಟ ಮಹಾಕಾವ್ಯವಾಗಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಹಾಕಾವ್ಯವೇ ಇರಲಿಲ್ಲ. ಆ ಕೊರತೆಯನ್ನು ತುಂಬಿಕೊಟ್ಟಿರ್ತಕ್ಕಂಥದ್ದು ಜಾನ್ ಮಿಲ್ಟನ್ ಮಹಾಕವಿ. ಜಾನ್ ಮಿಲ್ಟನ್ ಡಿಸೆಂಬರ್ 9, 1608ರಲ್ಲಿ ಹಿರಿಯ ಜಾನ್ ಮಿಲ್ಟನ್ ಮತ್ತು ಮಿಸೆಸ್ ಜಾಫ್ರೆ ಜಾನ್ ಮಿಲ್ಟನ್ ರ ಮಗನಾಗಿ ಜನಿಸಿದನು. ಅವನು ಸಾವನ್ನಪ್ಪಿದ್ದು ನವೆಂಬರ್ 8, ಕ್ರಿಸ್ತಶಕ 1674. ಅವನು ಸುಮಾರಾಗಿ ಬದುಕಿ ಬಾಳಿದ್ದು 65 ವರ್ಷಗಳ ಕಾಲ. ಆ 65 ವರ್ಷಗಳ ಕಾಲದಲ್ಲಿ ಅವನು ಮಹಾಕಾವ್ಯವನ್ನು ಜಗತ್ತಿಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ಈಗಲೂ ಕೂಡ ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ಅಚ್ಚಳಿಯದೆ ನೆನಪುಳಿರ್ತಕ್ಕಂಥ ಇಂಗ್ಲೀಷ್ನ ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ಭಾಗವಹಿಸಿದ್ದ ವ್ಯಕ್ತಿ ಕೂಡ ಅವನು. 17ನೇ ಶತಮಾನ ಇಂಗ್ಲೀಷ್ ಇತಿಹಾಸದಲ್ಲಿ ಬಹಳ ಅಲ್ಲೋಲ ಕಲ್ಲೋಲತೆಯನ್ನು ಉಂಟು ಮಾಡಿರ್ತಕ್ಕಂಥ ಶತಮಾನ. ಮೊದಲನೆಯ ಚಾರ್ಲಸ್ ರಾಜನ ಆಳ್ವಿಕೆ. ಮೊದಲನೆಯ ಚಾರ್ಲಸ್ ರಾಜ್ಯ ಒಬ್ಬ ಲಂಪಟ. ಹೆಂಡ ಮತ್ತು ಕಾಮ ಅವನ ಸಂಗಾತಿಗಳಾಗಿದ್ದು, ಅವನು ಯಾವಾಗಲೂ ವಿಷಯ ಲೋಲುಪ್ತನಾಗಿದ್ದ. ಸಾಮಾನ್ಯರ ಜೀವನದ ಕಷ್ಟಗಳಿಗೆ ಸ್ಪಂದಿಸುವುದನ್ನೇ ಮರೆತು ಬಿಟ್ಟಿದ್ದ. ಅಂಥ ರಾಜಶಾಹಿಯ ವಿರುದ್ಧ ಜಾನ್ ಮಿಲ್ಟನ್ ಕವಿ ಧ್ವನಿಯನ್ನು ಎತ್ತುತ್ತಾನೆ. ಒಂದು ಕಡೆ ಚರ್ಚಿನ ಕಪಿಮುಷ್ಟಿ, ಮತ್ತೊಂದು ಕಡೆ ವಿಷಯ ಲಂಪಟ ಮೊದಲನೇ ಚಾರ್ಲಸ್ನ ಗೊತ್ತು ಗುರಿ ಇಲ್ಲದ ಆಡಳಿತ, ಇನ್ನೊಂದು ಕಡೆ ಇವುಗಳ ವಿರುದ್ಧ ಪ್ರಜಾಸತ್ತಾತ್ಮಕ ಹೋರಾಟ, ಮತ್ತೊಂದು ಕಡೆ ವೈಜ್ಞಾನಿಕ ಕ್ರಾಂತಿ. ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಈ ಜಾನ್ ಮಿಲ್ಟನ್ ಇಂಗ್ಲೀಷ್ ನೆಲದಲ್ಲಿ ಉದ್ಭವಿಸ್ತಾನೆ. ಜಾನ್ ಮಿಲ್ಟನ್ ಒಬ್ಬ ಧಾರ್ಮಿಕ ವ್ಯಕ್ತಿ, ದೇವರ ಭಯ ಇರತಕ್ಕಂಥ ವ್ಯಕ್ತಿ, ಒಬ್ಬ ಸಂಪ್ರದಾಯವಾದಿ.
ಆದರೆ ಅವನು ಸಂಪ್ರದಾಯಕ್ಕೆ ಜೋತು ಬೀಳ್ತಕ್ಕಂಥ ಕವಿಯಲ್ಲ, ವ್ಯಕ್ತಿಯಲ್ಲ. ಅವನು ಮಾನವೀಯ ಪರಂಪರೆಯನ್ನು ಅಪ್ಪಿಕೊಂಡಿರ್ತಕ್ಕಂಥ ವ್ಯಕ್ತಿ ಕೂಡ ಹೌದು. ಹೀಗಾಗಿ ನಮಗೆ ಜಾನ್ ಮಿಲ್ಟನ್ ಸಂಪ್ರದಾಯ ವ್ಯಕ್ತಿ ಆಗುವುದಕ್ಕಿಂತ ಒಬ್ಬ ಪರಂಪರೆಯನ್ನು ಅಪ್ಪಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ನಮಗೆ ಕಾಣ್ತಾನೆ. ಜಾನ್ ಮಿಲ್ಟನ್ ಪ್ರಜಾಸತ್ತಾತ್ಮಕ ಹೋರಾಟದಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಂಡಿದ್ದ. ಜಾನ್ ಮಿಲ್ಟನ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಜಾನ್ ಮಿಲ್ಟನ್ನಿಗೆ ಮೊದಲಿನಿಂದಲೂ ಓದ್ತಕ್ಕಂಥ ರೂಢಿ ಭಾಳ ಇತ್ತು. ಅವನು ಯಾವಾಗಲೂ ಪುಸ್ತಕ ಪ್ರಿಯನಾಗಿರ್ತಿದ್ದ. ಸಾಮಾನ್ಯವಾಗಿ ಮಧ್ಯರಾತ್ರಿಯವರೆಗೆ ಅವನು ಪುಸ್ತಕಗಳನ್ನು ಓದ್ತಿದ್ದ, ಅಭ್ಯಾಸ ಮಾಡ್ತಿದ್ದ. ಮಧ್ಯರಾತ್ರಿಯಕ್ಕಿಂತ ಮೊದಲು ಅವನು ಮಲಗಿಕೊಂಡಿದ್ದೇ ಅವನ ಜೀವನದಲ್ಲೇ ನೆನಪಿಲ್ಲಂತೆ. ಹೀಗಾಗಿ ಪುಸ್ತಕಗಳೇ ಅವನ ಸಂಗಾತಿಗಳಾಗಿದ್ದವು. ಅವನಷ್ಟೇ ಸ್ಮಾರ್ಟ್ ವ್ಯಕ್ತಿ ಕೂಡ ಆಗಿದ್ದ. ಅವನನ್ನು ಲೇಡಿ ಆಫ್ ಕ್ಯಾಂಬ್ರಿಡ್ಜ್ ಕಾಲೇಜ್ ಅಂತಲೇ ಕರಿತಾ ಇದ್ದರು. ಆ ರೀತಿಯಾದ ಒಂದು ಸ್ಫುರದ್ರೂಪ ಯವನವನು ಕೂಡ ಅವನು ಪಡೆದಿದ್ದ. ಆದರೆ ಅವ್ಯಾವುದಕ್ಕೆ ಅವನು ಜೋತು ಬೀಳದೆ ಅವನು ಪುಸ್ತಕಕ್ಕೆ, ಗ್ರಂಥಗಳಿಗೆ ಜೋತು ಬಿದ್ದು ತನ್ನದಾದ ಇತಿಹಾಸವನ್ನು ಇಂಗ್ಲಿಷ್ ಸಾಹಿತ್ಯದಲ್ಲಿ ನಿರ್ಮಾಣ ಮಾಡ್ತಾನೆ. ಜಾನ್ ಮಿಲ್ಟನ್ ಕವಿಯ ಸಾಹಿತ್ಯವನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಪ್ರಥಮವಾಗಿ 2 ಭಾಗಗಳಾಗಿ ವಿಂಗಡಿಸ್ಬೋದು. ಮೊದಲನೆಯದಾಗಿ ಗದ್ಯ, ಎರಡನೆಯದಾಗಿ ಪದ್ಯ ಅಂತೇಳಿ. ಈ ಗದ್ಯ ಸಾಹಿತ್ಯದಲ್ಲಿ ಅವನ ಪಾಂಪ್ಲಿಟೀರಿಂಗ್ ಅಂದರೆ ಆ ಪ್ರಜಾಸತ್ತಾತ್ಮಕ ವಿಚಾರಗಳನ್ನು, ಭಾವನೆಗಳನ್ನು ಪಾಂಪ್ಲೆಟ್ ರೂಪದಲ್ಲಿ ಮುದ್ರಿಸಿ ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ರೀತಿ, ಅದನ್ನು ಗದ್ಯ ರೂಪದಲ್ಲಿ ಬರೆದವನು. ಅಂದರೆ ಪ್ರಜಾಸತ್ತಾತ್ಮಕ ಭಾವನೆಗಳನ್ನು, ಪ್ರಜಾಸತ್ತಾತ್ಮಕ ಚಳವಳಿಯ ರೂಪರೇಷೆಗಳನ್ನು, ಪ್ರಜಾಸತ್ತಾತ್ಮಕ ಇಂಬುಗಳನ್ನು ಅವನು ಗದ್ಯ ಸಾಹಿತ್ಯದಲ್ಲಿ ಹಿಡಿದಿಟ್ಟು ಅದನ್ನು ಏರಿಯೋಪಿಜೆಟಿಕ ಅಂತಕ್ಕಂಥ ಕೃತಿಯಲ್ಲಿ ಸಂಕಲಿಸ್ತಾನೆ. ಆ ಏರಿಯೋಪಿಜೆಟಿಕ ಅವನ ಗದ್ಯ ಸಾಹಿತ್ಯದ ಮೂರ್ತ ರೂಪ ಅಂತ ಹೇಳ್ಬೋದು. ಇನ್ನು ಪದ್ಯ ಸಾಹಿತ್ಯದಲ್ಲಿ ಅವನನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸ್ಬೋದು ಅವನ ಸಾಹಿತ್ಯವನ್ನು. ಒಂದು ಮಹಾಕಾವ್ಯ ಸಾಹಿತ್ಯ, ಇನ್ನೊಂದು ಸಾನೆಟ್ಗಳು, ಮಗದೊಂದು ಶೋಕಗೀತೆಗಳು ಅಂತೇಳಿ. ಮಹಾಕಾವ್ಯದಲ್ಲಿ ಅವನು ಪ್ಯಾರಡೈಸ್ ಲಾಸ್ಟ್ ಅಂತಕ್ಕಂಥ ಕಾವ್ಯವನ್ನು ರಚಿಸ್ತಾನೆ. ಆನ್ ಈಸ್ ಬ್ಲೈಂಡ್ನೆಸ್ ಅಂತಕ್ಕಂಥ ಸಾನೆಟ್ಗಳನ್ನು ರಚಿಸ್ತಾನೆ. ಮತ್ತು ಏರಿಯೋಪಿಜೆಟಿಕ ಇಲ್ ಪೆಂಜುರ ಅಂತಕ್ಕಂಥ ಕೃತಿಗಳನ್ನು ಕೂಡ ರಚಿಸ್ತಾನೆ. ಅವನ ಶೋಕಗೀತೆಗಳಲ್ಲಿ ಲಿಸಿಡಸ್ ಭಾಳ ಪ್ರಮುಖವಾಗುತ್ತೆ. ಇವು ಪದ್ಯ ರೂಪದ ಅವನ ಸಾಹಿತ್ಯಗಳು. ಜಾನ್ ಮಿಲ್ಟನ್ ರಾಜನ ಸೇವೆಯಲ್ಲಿದ್ದರೂ ಕೂಡ ಆ ರಾಜನ ವಿಚಾರಗಳನ್ನು ಅವನು ಇಷ್ಟಪಡೋದಿಲ್ಲ. ಅವನು ರಾಜ್ಯಾಡಳಿತಕ್ಕೆ ಸಮೀಪವಾಗಿರ್ತಾನೆ, ಆದರೆ ರಾಜ್ಯಾಡಳಿತ ವಿಚಾರಗಳಿಂದ ಭಾಳ ದೂರವಾಗಿರ್ತಾನೆ. ಅವನು ತನ್ನ ಬದುಕಿಗಾಗಿ, ಬಾಳಿಗಾಗಿ ರಾಜ್ಯಾಡಳಿತವನ್ನು ಆಶ್ರಯಿಸ್ತಾನೆ. ಆದರೆ ಪ್ರವೃತ್ತಿಯಿಂದ ಅವನದು ರಾಜಶಾಹಿ ವಿರೋಧಿಯಾದ ವಿಚಾರ. ಆದರೂ ಕೂಡ ಅವನ ಪ್ರತಿಭೆಯನ್ನು ಮೆಚ್ಚಿ ರಾಜಶಾಹಿ ಅವನನ್ನು ತನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತೈತಿ. ಆದರೆ ಆ ಯಾವ ಆಮಿಷಗಳಿಗೆ ಜಾನ್ ಮಿಲ್ಟನ್ ಒಳಗಾಗುವುದಿಲ್ಲ. ಅವನು ತಾನೇನು ಹೇಳಬೇಕಾಗಿತ್ತೋ ಅದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾನೆ. ರಾಜಶಾಹಿ ವಿಚಾರಗಳನ್ನು ತುಂಡರಿಸ್ತಾನೆ ಮತ್ತು ಪ್ರಜಾಸತ್ತಾತ್ಮಕ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾನೆ. ಆಗ ಪ್ರಜಾಸತ್ತಾತ್ಮಕ ಚಳವಳಿಯ ಮುಖಂಡವನ್ನು ವಹಿಸಿರ್ತಕ್ಕಂಥವನು ಆಲಿವರ್ ಕ್ರಾಮ್ವೆಲ್ ಅಂತಕ್ಕಂಥ ವ್ಯಕ್ತಿ. ಈ ಆಲಿವರ್ ಕ್ರಾಮ್ವೆಲ್ನ ಬಲಗೈ ಬಂಟನಾಗಿ ಜಾನ್ ಮಿಲ್ಟನ್ ಕೆಲಸ ಮಾಡ್ತಾನೆ, ಕಾರ್ಯನಿರ್ವಹಿಸ್ತಾನೆ. ಆ ಪ್ರಜಾಸತ್ತಾತ್ಮಕ ಚಳವಳಿಗೆ ಏನೇನು ಬೇಕೋ ಆ ಸಾಹಿತ್ಯವನ್ನು ಅವನಿಗೆ ಒದಗಿಸಿಕೊಡ್ತಾನೆ. ಆ ಸಾಹಿತ್ಯ ಜನರ ಮನವನ್ನು ತಲುಪುವಾಗೆ ನೋಡಿಕೊಳ್ತಾನೆ. ಹೀಗಾಗಿ ಜನರ ಮನಸ್ಸಿನಲ್ಲಿ ಈ ಮಿಲ್ಟನ್ನ ವಿಚಾರಗಳು ತುಂಬಿಬಿಡ್ತವೆ.
ಜಾನ್ ಮಿಲ್ಟನ್ ಒಬ್ಬ ಧಾರ್ಮಿಕ ವ್ಯಕ್ತಿಯಾದರೂ ಕೂಡ ಅವನು ಮಾನವೀಯ ಪರಂಪರೆಯನ್ನು ಒಪ್ಪಿಕೊಳ್ತಕ್ಕಂಥ ವ್ಯಕ್ತಿ. ಹೀಗಾಗಿ ಚರ್ಚಿನ ಲಂಪಟವನ್ನು ಕೂಡ ಅವನು ವಿರೋಧಿಸ್ತಾನೆ, ಚರ್ಚಿನ ಕಪಿಮುಷ್ಟಿಯನ್ನು ಕೂಡ ಅವನು ವಿರೋಧಿಸ್ತಾನೆ. ಯಾಕಂದರೆ ಅವನು ಒಂದು ಸಲ ಇಟಾಲಿಯ ಫ್ಲಾರೆನ್ಸಿಗೆ ಹೋದಾಗ ಗೆಲೋಲಿಯನನ್ನು ಅಲ್ಲಿರ್ತಕ್ಕಂಥ ಪೋಪ್ ಗೃಹ ಬಂಧನದಲ್ಲಿಟ್ಟಿದ್ದ. ಆ ಸ್ಥಿತಿಯಲ್ಲಿ ಅವನು ಫ್ಲಾರೆನ್ಸಿಗೆ ಹೋದಾಗ ಅವನು ಗೆಲೋಲಿಯನನ್ನು ಭೇಟಿಯಾಗಿ ಅವನನ್ನು ಬೆಂಬಲಿಸ್ತಾನೆ. ಅಷ್ಟೇ ಅಲ್ಲ, ಅವನ ವಾದವನ್ನು ಕೂಡ ಒಪ್ಪಿಕೊಳ್ತಾನೆ ಮತ್ತು ಅವನನ್ನು ಬೇಗನೆ ಬಿಡುಗಡೆ ಮಾಡಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಆಡಳಿತಕ್ಕೆ ಮೊರೆಯನ್ನು ಕೂಡ ಇಡ್ತಾನೆ. ಅವನು ಪ್ರೊಟೆಸ್ಟೆಂಟ್, ಧಾರ್ಮಿಕವಾಗಿ ಪ್ರೊಟೆಸ್ಟೆಂಟ್ ವ್ಯಕ್ತಿ ಇರ್ಬೋದು. ಚರ್ಚ್ ಆಫ್ ಇಂಗ್ಲೆಂಡ್ ಅವನು ಗೌಣವಾಗಿ ಕಂಡಿರ್ತಾನೆ. ಅದೇ ರೀತಿಯಾಗಿ ರೋಮನ್ ಕೆಥೋಲಿಕ್ ಚರ್ಚನ್ನು ಕೂಡ ಕಡೆಗಣಿಸಿರ್ತಾನೆ. ಆದರೆ ಅವನು ಆಗಿನ ಕಾಲದಲ್ಲಿ ಈ ಪ್ರೊಟೆಸ್ಟೆಂಟ್ ಮನೋಭಾವವನ್ನು ಹೊಂದಿದ್ದರೂ ಕೂಡ, ಪ್ರೊಟೆಸ್ಟೆಂಟ್ ಆ್ಯಟಿಟ್ಯೂಡನ್ನು ಒಳಗೊಂಡಿದ್ದರೂ ಕೂಡ ಅವನ ಪ್ರಮುಖ ಧ್ಯೇಯ ಮಾನವೀಯ ಪರಂಪರೆಯನ್ನು ಎತ್ತಿಡಿಯುವುದಾಗಿತ್ತು. ಹೀಗಾಗಿ ಜಾನ್ ಮಿಲ್ಟನ್ ಆ ಮಾನವೀಯ ಪರಂಪರೆಗೆ ಜ್ಯೋತಿ ಬಿಡ್ತಾನೆ. ಆ ಮಾನವೀಯ ಪರಂಪರೆಯನ್ನು ಎತ್ತಿಡಿತಕ್ಕಂಥ ವಿಚಾರಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತರಿಸ್ತಾನೆ. ಆಗಿನ ಕಾಲದಲ್ಲಿ ಮೀಡಿಯಾ ಅಂದರೆ ಪೇಪರ್ಗಳಾಗಿದ್ದವು, ನ್ಯೂಸ್ ಪೇಪರ್ಗಳಾಗಿದ್ದವು. ನಂತರದಲ್ಲಿ ಈ ಪ್ಯಾಂಪ್ಲೆಟ್ಗಳಾಗಿದ್ದವು. ನ್ಯೂಸ್ ಪೇಪರ್ಗಳು ಕೆಲವು ಪ್ರಭಾವಿಗಳ ಹಿಡಿತದಲ್ಲಿದ್ದರೆ ಜನಸಾಮಾನ್ಯರಿಗೆ ಅವು ತಲುಪ್ತಾ ಇರಲಿಲ್ಲ. ಅಲ್ಲಿರ್ತಕ್ಕಂಥ ನ್ಯೂಸ್ ಎಡಿಟರ್ಗಳು ಮನಸ್ಸು ಮಾಡಿದರೆ ಅವರು ಆ ಆರ್ಟಿಕಲ್ಗಳನ್ನಂಥ ಬರಹಗಳನ್ನಂಥ ಲೇಖನಗಳನ್ನು ತಮ್ಮ ನ್ಯೂಸ್ನಲ್ಲಿ ಹಾಕ್ತಾಯಿದ್ದರು. ಆದರೆ ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವುಗಳು ಭಾಳ ದೂರವಾಗಿ ಕೆಲಸ ಮಾಡ್ತಿದ್ವು. ಹೀಗಾಗಿ ಅಂದಿನ ಕಾಲಮಾನದಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಪಾಂಪ್ಲೆಟ್ಟಿನ ಮೊರೆ ಹೋಗ್ತಾರೆ. ಪಾಂಪ್ಲೆಟ್ ಅಂದಿನ ಕಾಲದಲ್ಲಿ ಬದಲಾವಣೆಯ ಒಂದು ಮಾಧ್ಯಮವಾಗಿತ್ತು. ಅದು ಜನರ ಮನದ ಮಾಧ್ಯಮವಾಗಿತ್ತು, ಚಳವಳಿಗಾರರ ಮಾಧ್ಯಮವಾಗಿತ್ತು. ಹೀಗಾಗಿ 17ನೇ ಶತಮಾನದಲ್ಲಿ ಈ ಪಾಂಪ್ಲೆಟ್ ಸಾಹಿತ್ಯ ಬಹಳವಾಗಿ ಬೆಳವಣಿಗೆ ಆಯಿತು. ನಂತರದಲ್ಲಿ ಅದು ಬೇರೆ ಬೇರೆ ರೂಪವನ್ನು ತಳಿಬೋದು. ಈಗಿನ ಕಾಲದಲ್ಲಿ ಮಾಧ್ಯಮಗಳು ಬೇರೆ ಬೇರೆ ರೂಪವನ್ನು ತಳೆದಿದ್ದಾವೆ, ಬೇರೆ ಬೇರೆ ರೀತಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾವೆ. ಈಗ ಪ್ರಿಂಟ್ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಮತ್ತು ಇನ್ನಿತರ ತೆರನಾದ ಮಾಧ್ಯಮಗಳು ಬೇರೆ ಬೇರೆ ರೀತಿಯಾಗಿ ಕಾರ್ಯನಿರ್ವಹಿಸಿ ಒಂದಿಲ್ಲ ಒಂದು ರೀತಿಯಾಗಿ ಜನರ ಮನಸ್ಸನ್ನು, ಜನರ ಹೃದಯವನ್ನು ತಟ್ಟಲಿಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಆ ಪಾಂಪ್ಲೆಟ್ ಮಾಧ್ಯಮ ಜನರ ಮನಸ್ಸನ್ನು ಮುಟ್ಟುವ ಕೆಲಸವನ್ನು ನಿರ್ವಹಿಸ್ತಿತ್ತು. ಅಂಥ ಪಾಂಪ್ಲೆಟ್ ಸಾಹಿತ್ಯದಲ್ಲಿ ಜಾನ್ ಮಿಲ್ಟನ್ ತೊಡಗಿಸಿಕೊಳ್ತಾನೆ. ಅಷ್ಟೇ ಅಲ್ಲ, ಆ ಪಾಂಪ್ಲೆಟ್ ಸಾಹಿತ್ಯವನ್ನು, ಆ ಗದ್ಯ ಸಾಹಿತ್ಯವನ್ನು ಏನು ಮಾಡ್ತಾನೆ ಅವನು ಪ್ರಚುರಪಡಿಸಿ ಆ ಗದ್ಯ ಸಾಹಿತ್ಯಕ್ಕೆ ಒಂದು ಗೌರವವನ್ನು ತರ್ತಾನೆ. ಯಾಕಂದರೆ ಅಲ್ಲಿವರೆಗೆ ಗದ್ಯ ಸಾಹಿತ್ಯ ಆ ರೀತಿಯಾಗಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ಬೆಳೆದಿದ್ದಿಲ್ಲ. ಏನಿದ್ರೂ ಕೂಡ ಅದು ಪದ್ಯ ಸಾಹಿತ್ಯವಾಗಿತ್ತು. ಏನಾದರೂ ಹೇಳಬೇಕಾದ್ರೆ ಪ್ರತಿಯೊಂದನ್ನು ಪದ್ಯದಲ್ಲಿ ಹೇಳ್ತಕ್ಕಂಥದ್ದು. ಆ ಕವಿಯೇ ಭಾಳ ಮುಖ್ಯವಾದ ವ್ಯಕ್ತಿಯಾಗಿಬಿಡ್ತಿದ್ದ. ಆದರೆ ಈ ಗದ್ಯ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗಳನ್ನು ಬೇರೆ ರೀತಿಯಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿತ್ತು. ಆದರೆ ಜಾನ್ ಮಿಲ್ಟನ್ ಅದನ್ನು ತೊಡಗಿಸಿ ಗದ್ಯ ಸಾಹಿತ್ಯಕ್ಕೆ ಕೂಡ ಒಂದು ಸ್ಥಳವನ್ನು, ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ತಾನೆ ಪಾಂಪ್ಲೆಟ್ಗಳ ಮೂಲಕ. ನಂತರ ಜಾನ್ ಮಿಲ್ಟನ್ ಆಲಿವರ್ ಕ್ರಾಮ್ವೆಲ್ನ ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ತೊಡಗಿಕೊಂಡ ಮೇಲೆ ಮೊದಲನೆಯ ಚಾರ್ಲಸ್ ರಾಜನ ವಿರುದ್ಧ ದಂಗೆ ಉಂಟಾಗುತ್ತೆ. ಆ ದಂಗೆಯಲ್ಲಿ ಚಾರ್ಲಸ್ನನ್ನು ಗಲ್ಲಿಗೇರಿಸಲಾಗ್ತಾ ಇದೆ. ನಂತರದಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿಯ ಓಲಿವರ್ ಕ್ರಾಮ್ವೆಲ್ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದು ಕೆಲವಾರು ವರ್ಷಗಳಲ್ಲಿ, ಕೆಲವಾರು ತಿಂಗಳುಗಳಲ್ಲಿ ಅವನು ಕೂಡ ಒಬ್ಬ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡಲಿಕ್ಕೆ ಶುರುವಾಗ್ತಾನೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಲೇಖನವನ್ನು ಬರಹವನ್ನು ಪ್ರಕಟಿಸಬೇಕಾದ್ರೆ, ಅದನ್ನು ಪ್ರದರ್ಶಿಸಬೇಕಾದ್ರೆ ಆಡಳಿತದ ಒಪ್ಪಿಗೆಯನ್ನು ತೆಗೆದುಕೊಳ್ಳಬೇಕಾಗ್ತಿತ್ತು ಅಂತಕ್ಕಂಥ ಪ್ರಮಾಣವನ್ನು ಹೊರಡಿಸ್ತಾನೆ. ಇದನ್ನು ಜಾನ್ ಮಿಲ್ಟನ್ನಂಥ ಕವಿಗಳು
ಜೀರ್ಣಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಅವನು ಕ್ರಾಮ್ವೆಲ್ಲನ ಬಲಗೈ ಬಂಟನಾದರೂ ಕೂಡ ಆ ಕ್ರಾಮ್ವೆಲ್ಲನ ಈ ನೀತಿಯನ್ನು ಅವನು ವಿರೋಧ ಮಾಡ್ತಾನೆ. ಅಷ್ಟೇ ಅಲ್ಲ, ಅದಕ್ಕಾಗಿ ಅವನು ಕ್ರಾಮ್ವೆಲ್ಲನ ವಿರೋಧಿಯಾಗ್ತಾನೆ. ಆ ಕ್ರಾಮ್ವೆಲ್ಲನ ಪ್ರಜಾಸತ್ತಾತ್ಮಕ ಚಳವಳಿಯಿಂದ ದೂರವಾಗ್ತಾನೆ. ಕ್ರಾಮ್ವೆಲ್ಲನ ಅತಿ ಕಟ್ಟುನಿಟ್ಟಾದ ಆಡಳಿತದಿಂದ ಜನರು ಕೂಡ ಬೇಸತ್ತು ಬಿಡ್ತಾರೆ. ಹೀಗಾಗಿ ಕೆಲವಾರು ವರ್ಷಗಳಲ್ಲಿಯೇ ಮತ್ತೆ ಎರಡನೆಯ ಚಾರ್ಲಸ್ ಅಧಿಕಾರಕ್ಕೆ ಬರ್ತಾನೆ. ಎರಡನೆಯ ಚಾರ್ಲಸ್ ಅಧಿಕಾರಕ್ಕೆ ಬಂದಾಗ ಈ ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ಗಲ್ಲಿಗೇರಿಸ್ತಾನೆ. ಅದರಲ್ಲಿ ಜಾನ್ ಮಿಲ್ಟನ್ನೂ ಕೂಡ ಒಬ್ಬ ಆಗಿರ್ತಾನೆ. ಆದರೆ ಜಾನ್ ಮಿಲ್ಟನ್ನ ಸ್ನೇಹಿತರ ಪ್ರಭಾವದಿಂದ ಜಾನ್ ಮಿಲ್ಟನ್ನಿಗೆ ಗಲ್ಲು ಶಿಕ್ಷೆ ತಪ್ಪುತ್ತೆ. ನಂತರದಲ್ಲಿ ಅವನು ಅಜ್ಞಾತ ವ್ಯಕ್ತಿಯಾಗಿ ತನ್ನ ಜೀವನವನ್ನು ನಿರ್ವಹಿಸ್ತಾನೆ, ಬದುಕನ್ನು ಸಾಗಿಸ್ತಾನೆ. ಜಾನ್ ಮಿಲ್ಟನ್ನನು 3 ಮದುವೆನಾಗ್ತಾನೆ. ಮೊದಲ 2 ಕೆಲವು ರೋಗಗಳಿಂದ ಸಾವನ್ನಪ್ತಾರೆ. ಹೀಗಾಗಿ ಅವನು 3ನೇ ಹೆಂಡತಿಯನ್ನು ಮದುವೆ ಆಗ್ತಾನೆ, 3ನೇ ಹೆಣ್ಮಗಳನ್ನು ಮದುವೆ ಆಗ್ತಾನೆ. ಆ 3ನೇ ಹೆಣ್ಮಗಳು ಇವನನ್ನು ಚೆನ್ನಾಗಿ ನೋಡಿಕೊಳ್ತಾಳೆ. ಆ ಜಾನ್ ಮಿಲ್ಟನ್ನನಿಗೆ ಅವನ ದಾಂಪತ್ಯಿಕ ಜೀವನದಿಂದ 5 ಜನ ಮಕ್ಕಳಾಗ್ತಾರೆ. ಅದರಲ್ಲಿ 3 ಹೆಣ್ಮಕ್ಳಿರ್ತಾರೆ. ಜಾನ್ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಕವನವನ್ನು ಬರೆಯುವಷ್ಟೊತ್ತಿಗೆ ಅದಾಗಲೇ ಜೀವನದ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದ. ಅವನು ಪ್ರಕಾಂಡ ಪಂಡಿತನಾಗಿದ್ದ, ಸಾಕಷ್ಟು ಜ್ಞಾನವನ್ನು ಪಡೆದಿದ್ದ. ಅವನು ಬಹುಭಾಷಾ ಅಭ್ಯಾಸಿಯಾಗಿದ್ದ, ಬಹುಭಾಷಾ ಸಾಹಿತ್ಯ ವ್ಯಕ್ತಿ ಕೂಡ ಆಗಿದ್ದ. ಅವನು ಗ್ರೀಕ್, ಲ್ಯಾಟಿನ್, ಇಟಾಲಿ, ಫ್ರಾನ್ಸ್, ಸ್ಪೇನ್, ಇಂಗ್ಲಿಷ್ ಇನ್ನಿತರ ಭಾಷೆಗಳಲ್ಲಿ ಸರಳವಾಗಿ ಸಾಹಿತ್ಯವನ್ನು ರಚನೆ ಮಾಡ್ತಿದ್ದ. ಹೀಗಾಗಿ ಅವನು ಬಹುಭಾಷಾ ಸಾಹಿತಿಯಂತೆ ಕೂಡ ಪರಿಗಣಿತವಾಗಿದ್ದ. ಈಗೆಲ್ಲ ಅವನು ಜ್ಞಾನ ಸಂಪಾದನೆಯಿಂದ ಅವನು ಬಾಲಕನಿರುವಾಗಲೇ ಸಾಕಷ್ಟು ಅಭ್ಯಾಸವನ್ನು ಮಾಡಿರುವುದರಿಂದ, ಆ ಗ್ರಂಥಗಳಲ್ಲಿ ತಲ್ಲೀನಾಗಿರುವುದರಿಂದ ಅವನು 45 ವರ್ಷದ ಸುಮಾರಿಗೆ ಅವನು ತನ್ನ ದೃಷ್ಟಿಯನ್ನು ಕಳ್ಕೊಳ್ತಾನೆ. ಆ ದೃಷ್ಟಿಯನ್ನು ಕಳ್ಕೊಂಡ ಮೇಲೆ ಜಾನ್ ಮಿಲ್ಟನ್ನಿಗೆ ಬರೆಯುವುದು ಭಾಳ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಅವನು ಬರ್ತಾನೆ, ವೆನ್ ಐ ಕನ್ಸಿಡರ್ ಮೈ ಲಾಸ್ಟ್ ಸೈಟ್ ಅನ್ನುವ ಸಾನೆಟ್ ಅನ್ನುವ ಕವನವನ್ನು ಬರ್ತಾನೆ. ಅದನ್ನೇ ನಾವು ಆನ್ ಈಸ್ ಬ್ಲೈಂಡ್ನೆಸ್ ಅಂತೇಳಿ ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ಆದರೆ ಆನ್ ಈಸ್ ಬ್ಲೈಂಡ್ನೆಸ್ ಓದುಗರು ಕೊಟ್ಟಿರ್ತಕ್ಕಂಥ, ಅವನ ಸ್ನೇಹಿತರು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆಯಾಗಿತ್ತೆ ಹೊರತು ಜಾನ್ ಮಿಲ್ಟನ್ ಕೊಟ್ಟಿರ್ತಕ್ಕಂಥ ಶೀರ್ಷಿಕೆಯಾಗಲಿಲ್ಲ. ನಂತರದಲ್ಲಿ ಅವನು ಅಂದರೆ ತನ್ನ ದೃಷ್ಟಿಯನ್ನು ಕಳ್ಕೊಂಡ ಮೇಲೆ ಏನು ಮಾಡ್ತಾನೆ, ಅವನು ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರಿಗೈನ್ಡ್, ಶಾಮ್ಸನ್ ಅಗ್ನೋಸ್ಟಿಸ್ ಅಂತಕ್ಕಂಥ ಮಹಾಕಾವ್ಯಗಳನ್ನು ಬರ್ತಾನೆ. ಪ್ರಜಾಸತ್ತಾತ್ಮಕ ಚಳವಳಿ ಅಸಫಲತೆಯನ್ನು ಪಡೆದುಕೊಂಡ ಮೇಲೆ ಜಾನ್ ಮಿಲ್ಟನ್ನಿಗೆ ಒಂದು ಥರ ವಿಷಾದವಾಗುತ್ತೆ, ಒಂದು ತೆರನಾದ ಏಕಾಂತತೆ ಕಾಡ್ತಾ ಇರ್ತದೆ. ಅವನಲ್ಲಿ ಖಿನ್ನತೆ ಕೂಡ ಉಂಟು ಮಾಡ್ತಾ ಇದೆ. ಆ ಖಿನ್ನತೆಯಿಂದ ಹೊರಗೆ ಬರಬೇಕಾದರೆ ಅವನಿಗೆ ಅನಿವಾರ್ಯವಾಗಿ ಈ ಸಾಹಿತ್ಯವೇ ಸಹಪಾಠಿಯಾಯಿತು, ಸಾಹಿತ್ಯವೇ ಸಂಗಾತಿಯಾಯಿತು. ಜಾನ್ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯವನ್ನು ರಚಿಸಿದಾಗ ಅವನು ಆಗಲೇ ದೃಷ್ಟಿಯನ್ನು ಕಳ್ಕೊಂಡು ಬಿಟ್ಟಿದ್ದ. ಆ ದೃಷ್ಟಿಯನ್ನು ಕಳೆದುಕೊಂಡು ಕೂಡ ಅವನು ಅಂಥ ಅಗಾಧವಾದ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಅಂದರೆ ಅವನ ಸಹಪಾಠಿಗಳು, ಅವನ ಮಕ್ಕಳು ಜಾನ್ ಮಿಲ್ಟನ್ ಹೇಳಿದ್ದನ್ನು ದಾಖಲಿಸ್ತಾರೆ. ಹಾಗೆ ಜಾನ್ ಮಿಲ್ಟನ್ ಹೇಳಿದ್ದನ್ನು ಬರೆದುಕೊಂಡಿದ್ದೇ ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯವಾಗಿ ಪರಿವರ್ತಿತವಾಗಿದೆ. ಪ್ರಾರಂಭದಲ್ಲಿ ಪ್ಯಾರಡೈಸ್ ಲಾಸ್ಟ್ 10 ಪುಸ್ತಕಗಳನ್ನು ಒಳಗೊಂಡಿತ್ತು. ನಂತರದ ವರ್ಷಗಳಲ್ಲಿ ಅದು 12 ಸಂಪುಟಗಳಾಗಿ ಪರಿವರ್ತನೆ ಆಯಿತು, 12 ಗ್ರಂಥಗಳಾಗಿ ಪರಿವರ್ತನೆ ಆಯಿತು. ಆ
12 ಗ್ರಂಥಗಳಲ್ಲಿ ನಾವು 11,000 ಸಾಲುಗಳನ್ನು ಕಾಣಬಹುದಾಗಿದೆ. ಹಾಗಾದರೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ದೃಷ್ಟಿಯನ್ನು ಕಳ್ಕೊಂಡ ಮೇಲೆ ಇಂಥ ಸಾಹಿತ್ಯ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಭಾಳ ಅದ್ವಿತೀಯವಾಗುತ್ತೆ. ಜಗತ್ತಿನಲ್ಲಿ ಕೆಲವಾರು ವ್ಯಕ್ತಿಗಳಿಗೆ ಮಾತ್ರ ನಮಗೆ ಕಾಣಸಿಗ್ಬೋದು. ನಾವು ಕರ್ನಾಟಕದ ಸಾಹಿತ್ಯದ ಇತಿಹಾಸವನ್ನು ತೆಗೆದುಕೊಂಡಾಗ ಪುಟ್ಟರಾಜ ಗವಾಯಿಗಳಂಥ ವ್ಯಕ್ತಿಗಳು ನಮಗೆ ಕಣ್ಣಿಗೆ ಕಾಣಬಹುದು. ಯಾಕಂದರೆ ಅವರು 70-80 ಪುರಾಣಗಳನ್ನು ಸಂಸ್ಕೃತ, ಕನ್ನಡ ಮತ್ತು ಮರಾಠಿ ಭಾಷೆಗಳಲ್ಲಿ ಬರೆದಾಗ ಅವರು ತಮ್ಮ ಬಾಹ್ಯ ದೃಷ್ಟಿಯನ್ನು ಕಳ್ಕೊಂಡಿದ್ದರು. ಆ ಬಾಹ್ಯ ದೃಷ್ಟಿಯನ್ನು ಕಳೆದುಕೊಂಡರೂ ಕೂಡ ಅವರು ಸಂಸ್ಕೃತ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ, ಮರಾಠಿ ಭಾಷೆಯಲ್ಲಿ ತಮ್ಮ ಸಾಹಿತ್ಯವನ್ನು ಬರೀತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಪುಟ್ಟರಾಜ ಗವಾಯಿಗಳ ಉದಾಹರಣೆಯನ್ನು ಕೊಡಬಹುದು. ಆದರೆ ಜಾನ್ ಮಿಲ್ಟನ್ ಬಾಳಿರ್ತಕ್ಕಂಥ 17ನೇ ಶತಮಾನದಲ್ಲಿ ನಮಗೆ ಕ್ವಚಿತ್ತಾದ ಉದಾಹರಣೆಗಳು ಅಂದರೆ ಅದು ಜಾನ್ ಮಿಲ್ಟನ್ ಮಾತ್ರ. ಹಾಗೆ ಜಾನ್ ಮಿಲ್ಟನ್ ಬರೆಸಿರ್ತಕ್ಕಂಥದ್ದೇ ಮಹಾಕಾವ್ಯವಾಗುತ್ತೆ. ಒಂದು ಮಹಾಕಾವ್ಯವಾಗಿರಬೇಕಾದ್ರೆ ಅದಕ್ಕೆ ಒಬ್ಬ ಉದಾತ್ತ ನಾಯಕನು ಬೇಕಾಗುತ್ತಾನೆ. ಆ ಉದಾತ್ತ ನಾಯಕನಿಗೆ ಉದಾತ್ತ ವಿಚಾರಗಳು ಇರಬೇಕಾಗತ್ತೆ. ಆ ಉದಾತ್ತ ವಿಚಾರಗಳನ್ನು ಉದಾತ್ತ ಶೈಲಿಯಲ್ಲಿ ಹೇಳಬೇಕಾಗತ್ತೆ. ಛಂದಸ್ಸನ್ನು ಉಪಯೋಗಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಎಷ್ಟೋ ಜನರು ಮಹಾಕಾವ್ಯಗಳನ್ನು ಬರೀಬೇಕಾದರೆ ಯಾವುದೋ ಒಬ್ಬ ಐತಿಹಾಸಿಕ ವ್ಯಕ್ತಿಯನ್ನು ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ತಾರೆ. ಆದರೆ ಜಾನ್ ಮಿಲ್ಟನ್ ಆಯ್ಕೆ ಮಾಡಿಕೊಂಡಿದ್ದು ದೇವರ ದಾರಿಗಳನ್ನು ಹೇಳ್ತಕ್ಕಂಥ ವ್ಯಕ್ತಿಗಳನ್ನು, ದೇವರ ದಾರಿಯನ್ನು ತೋರಿಸ್ತಕ್ಕಂಥ ವ್ಯಕ್ತಿಯನ್ನು, ಅಂದರೆ ದೇವರನ್ನೇ ಅವನು ತನ್ನ ನಾಯಕನಾಗಿ ಆಯ್ಕೆ ಮಾಡಿಕೊಳ್ತಾನೆ. ಅವನು ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯದ ಪ್ರಾರಂಭಿಕ ಸಾಲುಗಳು ಹೇಳುತ್ತಾನೆ, ಟು ಜಸ್ಟಿಫೈ ದ ವೇಸ್ ಆಫ್ ಗಾಡ್ ಟು ಮ್ಯಾನ್ ಐ ರೈಟ್ ದಿಸ್ ಅಂತ. ದೇವರು ಮನುಷ್ಯನಿಗೆ ತೋರಿಸಿದ ದಾರಿಗಳ ಸಮರ್ಥನೆಗಾಗಿ ನಾನು ಈ ಮಹಾಕಾವ್ಯವನ್ನು ರಚನೆ ಮಾಡ್ತಾ ಇದ್ದೇನೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಅಂದರೆ ಈ ಮಾತುಗಳಲ್ಲಿ ಅವನ ಉದಾತ್ತತೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯದ ವಸ್ತು ಬೈಬಲಿನ ವಸ್ತುವಾದರೂ ಕೂಡ ಅದನ್ನು ಹೇಳ್ತಕ್ಕಂಥ ರೀತಿ, ನೀತಿ, ಶೈಲಿ ಭಾಳ ಅದ್ಭುತವಾಗಿದೆ. ಆ ಪ್ಯಾರಡೈಸ್ ಲಾಸ್ಟ್ನಲ್ಲಿ ಬರ್ತಕ್ಕಂಥ ಸೇಟನ್, ಆ್ಯಡಮ್ ಆ್ಯಂಡ್ ಈವ್ ಜನರ ಮನಸ್ಸಿನ ಮೂಲಗಳನ್ನೇ ಕೆದಕಿಬಿಡ್ತಾರೆ. ಜನರ ಮನಸ್ಸಿನಲ್ಲಿರ್ತಕ್ಕಂಥ, ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ಗರ್ವ, ಮದ, ಮತ್ಸರ, ಮೋಹ, ಹೊಟ್ಟೆ ಕಿಚ್ಚು ಯಾವ ರೀತಿಯಾಗಿ ಕೆಲಸ ಮಾಡ್ತಿದೆ ಅನ್ನುವುದನ್ನು ಅವನು ಈ ಆ್ಯಡಮ್, ಈವ್ ಮತ್ತು ಸೇತನನ ಮೂಲಕ ವ್ಯಕ್ತಪಡಿಸ್ತಾನೆ. ಈ ಸೇತನನ ಕುತಂತ್ರ ಬುದ್ಧಿಯಿಂದ, ಈವಳ ಮೋಹಕತೆಯಿಂದ ಆ್ಯಡಮ್ ದೇವರಿಗೆ ಕೊಟ್ಟ ಭಾಷೆಯನ್ನು ಮರೆತು ಬಿಡ್ತಾನೆ. ಆ ಕೊಟ್ಟ ಭಾಷೆಯನ್ನು ಮರ್ತದಕ್ಕಾಗಿ ಅವನು ಏನು ಮಾಡ್ತಾನೆ, ನರಕಕ್ಕೆ ಹೋಗ್ತಾನೆ. ಆ ನರಕದಲ್ಲಿ ಅವನು ಹೊರಳಾಡ್ತಾನೆ. ಈ ರೀತಿಯಾಗಿ ಸೇತನ್ ಒಂದು ಕಡೆ ದೇವರ ವಿರೋಧಿ ಭಾವನೆಯನ್ನು ವ್ಯಕ್ತಪಡಿಸಿ ದೇವರ ವಿರುದ್ಧ ಸೇಡನ್ನು ತೀರಿಸಿಕೊಂಡ್ರೆ, ಮತ್ತೊಂದು ಕಡೆ ಆ್ಯಡಮ್ಮನು ದೇವರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಮರೆತಿದ್ದರಿಂದ ಮತ್ತು ಆ್ಯಡಮ್ಮಗಳ ಮೋಹಕತೆಗೆ ಮತ್ತು ಈವಳ ಮೋಹಕತೆಗೆ, ಈವಳ ಒಂದು ಸೌಂದರ್ಯಕ್ಕೆ ಮಾರುಹೋಗಿ ಅವಳ ಮಾತುಗಳನ್ನು ಕೇಳಿದಂಥ ಅವನು ಕೂಡ ವಚನಭ್ರಷ್ಟನಾಗಿ ನರಕಕ್ಕೆ ಹೋಗ್ತಕ್ಕಂಥ ಸ್ಥಿತಿ ಏರ್ಪಟ್ಟಿತ್ತು. ಇದನ್ನು ಅವನು ಮನುಷ್ಯನ ಭಾವನೆಗಳ, ವಿಚಾರಗಳ ಈ ಅರಿಷಡ್ವರ್ಗಗಳು ಏನಿದಾವಲ್ಲ, ಆ ಅರಿಷಡ್ವರ್ಗಗಳ ಹಿನ್ನೆಲೆಯಲ್ಲಿ ಅವನು ವ್ಯಕ್ತಪಡಿಸ್ತಾನೆ, ಅವನ್ನು ಚಿತ್ರಿಸ್ತಾನೆ. ಹೀಗಾಗಿ 17ನೇ ಶತಮಾನದಲ್ಲಿ ಜಾನ್ ಮಿಲ್ಟನ್ ಮಹಾಕವಿ ಪ್ಯಾರಡೈಸ್ ಲಾಸ್ಟ್ ಅಂತಕ್ಕಂಥ ಮಹಾಕಾವ್ಯವನ್ನು ಬರೆದರೂ ಕೂಡ ಅದು ಇಂದಿಗೂ ಕೂಡ ಜನರ ಮನದಲ್ಲಿ ಉಳಿದು ಬಿಟ್ಟಿದೆ.
ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯವನ್ನು ಬರೆದಾಗ ಜಾನ್ ಮಿಲ್ಟನ್ನ ಸಮೀಪವರ್ತಿಗಳಿಗೆ ಮಾತ್ರ ಆ ಕೃತಿ ಗೊತ್ತಾಗಿತ್ತು, ಉಳಿದವರಿಗೆ ಗೊತ್ತಾಗಲಿಲ್ಲ. ಆದರೆ ಜಾನ್ ಮಿಲ್ಟನ್ ಸಾವನ್ನಪ್ಪಿದ ಮೇಲೆ ಆ ಕೃತಿ ಬೇರೆ ಬೇರೆಯವರಿಗೆ ಗೊತ್ತಾಯಿತು. ಆ ಕೃತಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಕೂಡಿಸ್ತಾಯಿತ್ತು. ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅದು ತನ್ನದಾದ ಪ್ರಭಾವವನ್ನು ಬೀರಿತು. ಅದಕ್ಕೆ ಕನ್ನಡ ಸಾಹಿತ್ಯ ಕೂಡ ಹೊರತಾಗಿಲ್ಲ. ಅಂದರೆ ಜಾನ್ ಮಿಲ್ಟನ್ ಜೀವಿಸಿದ್ದಾಗ ಪ್ಯಾರಡೈಸ್ ಲಾಸ್ಟ್ ಬಹಳ ಜನರಿಗೆ ಗೊತ್ತಿದ್ದಿಲ್ಲ. ಆದರೆ ಅವನು ಸಾವನ್ನು ಅಪ್ಪಿದ ಮೇಲೆ ನಂತರದ ದಿನಗಳಲ್ಲಿ ಆ ಪ್ಯಾರಡೈಸ್ ಲಾಸ್ಟ್ ತನ್ನ ಮಹತ್ವವನ್ನು, ತನ್ನ ಪ್ರಭಾವವನ್ನು ಜಗತ್ತಿನ ಬೇರೆ ಭಾಷೆಗಳ ಮೇಲೆ, ಬೇರೆ ಸಾಹಿತ್ಯದ ಮೇಲೆ ಪಸರಿಸಿತು. ಅಷ್ಟೇ ಅಲ್ಲ, ಇಂದಿಗೂ ಕೂಡ ಆ ಪ್ರಭಾವವನ್ನು ನಾವು ಕಾಣಬಹುದಾಗಿದೆ. ಹೀಗಾಗಿ ಜಾನ್ ಮಿಲ್ಟನ್ ನಮಗೆ ಒಬ್ಬ ಅದ್ವಿತೀಯ ಮಹಾಕವಿಯಾಗಿ ಕಾಣ್ತಾನೆ. ಸಾಮಾನ್ಯವಾಗಿ ಮಹಾಕಾವ್ಯದ ವಿಶಿಷ್ಟತೆ ಕೂಡ ಅದೇ. ಎಂದೋ ಆಗಿರ್ತಕ್ಕಂಥ, ಯಾವುದೋ ಕಾಲಗಳಲ್ಲಿ ಬಂದಿರತಕ್ಕಂಥ ರಾಮಾಯಣ ಮಹಾಭಾರತಗಳು ಕೂಡ ನಮಗೆ ಇಂದೂ ಕೂಡ ಪ್ರಸ್ತುತವಾಗುವುದು ಅವುಗಳಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿಂದ. ಈ ರಾಮಾಯಣ ಮಹಾಭಾರತಂಥ ಕಾವ್ಯಗಳು ಯಾವಾಗಲೂ ಬೆಳೀತಾನೆ ಹೋಗ್ತಾ ಇರ್ತವೆ. ಅವು ಒಂದು ಥರ ಜನಪದ ಮಹಾಕಾವ್ಯಗಳು. ಆದರೆ ಜಾನ್ ಮಿಲ್ಟನ್ ಬರೆದಿರ್ತಕ್ಕಂಥ ಶಿಷ್ಟತೆಯ ಮಹಾಕಾವ್ಯ ಜನಪದರ ಮಹಾಕಾವ್ಯಗಳಾಗಿ ಬೆಳಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ನಾವು ಈ ಶಿಷ್ಟ ಮಹಾಕಾವ್ಯಗಳು ಮತ್ತು ಜನಪದರ ಮಹಾಕಾವ್ಯಗಳಿಗಿರ್ತಕ್ಕಂಥ ಘನತೆಯನ್ನು, ವಿಶೇಷತೆಯನ್ನು ಕಂಡುಕೊಳ್ಳಬಹುದಾಗಿದೆ. ಹೀಗಾಗಿ ಇಂದಿನ ದಿನಮಾನಗಳಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವು ಮಹಾಭಾರತ ಮತ್ತು ರಾಮಾಯಣದ ಹಿನ್ನೆಲೆಯಲ್ಲಿ ವಿಸ್ತರಿಸಿ ಹೇಳಿ ಅವುಗಳನ್ನು ಮತ್ತಿಷ್ಟು ವೃದ್ಧಿಗೊಳಿಸ್ಬೋದು. ಆದರೆ ಅದನ್ನು ಈ ಪ್ಯಾರಡೈಸ್ ಲಾಸ್ಟ್ ತೆರನಾದ ಮಹಾಕಾವ್ಯಗಳಲ್ಲಿ ವಿಸ್ತರಿಸುವುದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಪ್ಯಾರಡೈಸ್ ಲಾಸ್ಟ್ ಒಂದು ಶಿಷ್ಟ ಮಹಾಕಾವ್ಯವಾಗುತ್ತೆ. ಅಂದರೆ ಶಿಷ್ಟ ಮಹಾಕಾವ್ಯದಲ್ಲಿ ಆ ಪ್ಯಾರಡೈಸ್ ಲಾಸ್ಟ್ ತನ್ನದೇ ಆದ ಒಂದು ಮಹತ್ವವನ್ನು, ತನ್ನದೇ ಆದ ಒಂದು ಸ್ಥಾನವನ್ನು ಉಳಿದುಕೊಂಡಿದೆ. ನಂತರದ ದಿನಗಳಲ್ಲಿ ಅವನು ಪ್ಯಾರಡೈಸ್ ರಿಗೇನ್ಡ್ ಬರ್ತಾನೆ, ಸ್ಯಾಮ್ಸನ್ ಅಗ್ನೋಸ್ಟಿಸ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ, ಮತ್ತು ಇನ್ನಿತರ ಕೃತಿಗಳನ್ನು ರಚನೆ ಮಾಡ್ತಾನೆ. ಆದರೆ ಜಾನ್ ಮಿಲ್ಟನ್ ನಮಗೆ ಇಂದು ಬಹುಮುಖ್ಯ ಕವಿಯಾಗಿ ಕಾಣ್ತಾ ಇರುವುದು ಅವನು ರಚನೆ ಮಾಡಿರ್ತಕ್ಕಂಥ ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯದಿಂದ. ಅಷ್ಟೇ ಅಲ್ಲ, ಈಗಿನ ದಿನಮಾನಗಳಲ್ಲಿ ಸ್ವಾತಂತ್ರ್ಯದ ವಿರುದ್ಧ, ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧ ನಮಗೆ ಜಾನ್ ಮಿಲ್ಟನ್ ಪ್ರಮುಖವಾದ ವ್ಯಕ್ತಿ ಆಗುತ್ತಾನೆ. ಅವನು ರಚಿಸಿರ್ತಕ್ಕಂಥ ಸಾಹಿತ್ಯ ಪ್ರಮುಖವಾದ ಸಾಹಿತ್ಯವಾಗುತ್ತೆ. ಯಾಕಂದರೆ ಕೆಲವು ಕಾಲಗಳಲ್ಲಿ, ಕೆಲವು ಘಟ್ಟಗಳಲ್ಲಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮನುಷ್ಯ ಕಳ್ಕೊಂಡು ಬಿಡ್ತಾನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಾಗ ಅದನ್ನು ಸ್ವೇಚ್ಛಾಚಾರವಾಗಿ ಉಪಯೋಗ ಮಾಡಿದಾಗ ಏನಾಗುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಪೆಟ್ಟು ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತೇಳಿ ನಾವು ಸಿಕ್ಕ ಹಾಗೆ ಕಂಡ ಹಾಗೆ ಮಾತಾಡಲಿಕ್ಕೆ, ಹೇಳಲಿಕ್ಕೆ, ಬಾಯಿ ಬಿಡಲಿಕ್ಕೆ ಆಗೋದಿಲ್ಲ. ಆ ಥರ ಏನಾದರೂ ಮಾಡಿಬಿಟ್ರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ದುರುಪಯೋಗವಾಗುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೊಟಕವಾಗಬಾರ್ದು. ಆದರೆ ಹಾಗೆ ಪಡೆದುಕೊಂಡಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಸರಿಯಾಗಿ, ಸರಳವಾಗಿ, ಮಾನವೀಯ ಪರಂಪರೆ ಹಿನ್ನೆಲೆಯಲ್ಲಿ, ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಉಪಯೋಗಿಸಬೇಕಾಗುತ್ತೆ. ಎಷ್ಟೋ ಸಲ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛಾಚಾರ ಕೂಡ ಪ್ರದರ್ಶಿತವಾಗಿಬಿಡ್ತದೆ, ಲಂಪಟೆ ಕೂಡ ವ್ಯಕ್ತವಾಗಿಬಿಡುತ್ತೆ. ಆಳುವವರ ವಿಷಯ ಲಂಪಟತೆಯನ್ನು, ಕಾಮುಕತೆಯನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಎಷ್ಟೋ ಜನ ಕಳ್ಕೊಂಡು ಬಿಡ್ತಾರೆ. ಆಳುವ ವರ್ಗದ ಲಂಪಟತೆಯನ್ನು, ಕಾಮುಕತೆಯನ್ನು ವ್ಯಕ್ತಪಡಿಸುವಾಗ ಅದು ತನ್ನದಾದ ರೀತಿ ನೀತಿಗಳನ್ನು ಅಳವಡಿಸಿಕೊಳ್ಬೇಕಾಗುತ್ತೆ. ಬೀದಿಯಲ್ಲಿ ಹೋಗುವ ವ್ಯಕ್ತಿಗಳ ಹಾಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಘನತೆ, ಗೌರವವನ್ನು ಉಳಿಸಿಕೊಂಡು ಆಗಿನ ಕಾಲದ ವಿಷಯ ಲಂಪಟತೆಯನ್ನು ವ್ಯಕ್ತಪಡಿಸಿದರೆ ಅದು ಒಂದು ಮಹತ್ವದ ಕೃತಿಯಾಗುತ್ತೆ. ಅದು ಬರಲಿರುವ ಪೀಳಿಗೆಗಳಿಗೆ ಒಂದು ಕಾಣಿಕೆಯಾಗುತ್ತೆ. ಆ ದಿಕ್ಕಿನತ್ತ ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ
ಕಾರ್ಯಗಳನ್ನು ನಿರ್ವಹಿಸತಕ್ಕಂಥ ವ್ಯಕ್ತಿಗಳು, ಸಾಮಾಜಿಕ ಕಾರ್ಯಕರ್ತರಂತೇಳಿ ಹೇಳ್ಕೊಳ್ತ ವ್ಯಕ್ತಿಗಳು ಮುನ್ನಡೆ ಇಡಬೇಕಾಗ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಮ್ಮ ಮೂಗಿನ ನೇರಕ್ಕೆ ನೋಡಿಕೊಂಡು ತಮಗೆ ಬೇಕಾದ ಹಾಗೆ ಬೆಳೆಸಿಕೊಂಡು ಬಿಟ್ಟರೆ ಆ ಮಟ್ಟಿಗೆ ಆ ಕಾರ್ಯಕರ್ತರು ಏನು ಮಾಡ್ತಾರೆ, ತಮ್ಮ ಗೌರವವನ್ನು ಅಷ್ಟೇ ಅಲ್ಲ ಬೇರೆಯವರ ಗೌರವವನ್ನು ಕೂಡ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಕಳೆದು ಬಿಡ್ತಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಜಾನ್ ಮಿಲ್ಟನ್ ಮಹಾಕವಿ ಒಂದು ನಿದರ್ಶನವಾದ ಕವಿಯಾಗ್ತಾರೆ, ನಿದರ್ಶಕ ವ್ಯಕ್ತಿಯಾಗ್ತಾರೆ. ಈಗಿನ ದಿನಮಾನಗಳಲ್ಲಿ ನಾವು ಜಾನ್ ಮಿಲ್ಟನನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ತಕ್ಕಂಥ ಅನೇಕ ಪ್ರಸಂಗಗಳು ನಡೀತಾ ಇದ್ದಾವೆ. ಹೀಗಾಗಿ 17ನೇ ಶತಮಾನದಲ್ಲಿ ಆಗಿ ಹೋದ ಜಾನ್ ಮಿಲ್ಟನ್ ಕವಿಯ ವರ್ತನೆಗಳು, ಅವನು ಅಭಿವ್ಯಕ್ತಿ, ಅವನು ರಚಿಸಿರ್ತಕ್ಕಂಥ ಸಾಹಿತ್ಯ, ಮಹಾಕಾವ್ಯಗಳು ನಮ್ಮ ಇಂದು ಕೂಡ ಒಂದಿಲ್ಲ ಒಂದು ರೀತಿಯಾಗಿ ಮುನ್ನಡೆಸ್ತಕ್ಕಂಥ ಮಹಾಕಾವ್ಯಗಳಂತ ಹೇಳ್ಬೋದು. ಆದ ಕಾರಣ ಜಾನ್ ಮಿಲ್ಟನ್ ಎಲ್ಲ ಯುಗದ ಎಲ್ಲ ಪೀಳಿಗೆಗಳ ಕವಿ ಆಗ್ತಾನೆ, ಜನಸಾಮಾನ್ಯರ ಕವಿ ಆಗ್ತಾನೆ. ಧಾರ್ಮಿಕ ಭಾವನೆ ಹೊಂದಿದ್ರೂ ಕೂಡ ಧಾರ್ಮಿಕ ಮತಾಂಧತೆಗೆ ಅವನು ಒಳಗಾಗೋದಿಲ್ಲ. ಅವನು ಧಾರ್ಮಿಕತೆಯನ್ನು ಉಳಿಸಿಕೊಂಡು ಏನು ಮಾಡ್ತಾನೆ, ಮತಾಂಧತೆಯನ್ನು ಅಲ್ಲಗಳಿತಾನೆ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕತೆಯ ಕಡೆಗೆ ಜನರ ಮನಸ್ಸನ್ನು ಒಯ್ಯಲಿಕ್ಕೆ ಸಾಹಿತ್ಯವನ್ನು ನಿರ್ಮಿಸ್ತಾನೆ. ಹೀಗಾಗಿ ಜಾನ್ ಮಿಲ್ಟನ್ನಂಥ ಕವಿಗಳು ಯಾವಾಗಲೂ ಒಂದಿಲ್ಲ ಒಂದು ರೀತಿಯಾಗಿ ಜನರ ಕವಿಗಳಾಗ್ತಾರೆ, ಜನರ ಮನಸ್ಸನ್ನು ಉಳಿದುಕೊಂಡು ಬಿಡ್ತಾರೆ. ಅಷ್ಟೇ ಅಲ್ಲ, ಜಗತ್ತಿನ ಸಾಹಿತ್ಯಿಕ ಪ್ರಪಂಚದಲ್ಲಿ ತಮ್ಮದೇ ಆದ ಛಾಪನ್ನು ಎತ್ತಿ ತೋರಿಸ್ತಾರೆ. ಮಾನ್ಯರೇ, ಇಂಥ ಗೊಂದಲದ ಗೋಪುರಗಳಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಲಂಪಟ ರಾಜ್ಯಾಡಳಿತ ಅವಧಿಯಲ್ಲಿ ಮಿಲ್ಟನ್ನಂಥ ಕವಿಗಳು ಹುಟ್ಟಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಇಂಗ್ಲಿಷ್ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ಅಷ್ಟೇ ಅಲ್ಲ, ಅವರು ಜಗತ್ತಿನ ಭಾಷೆಯ ಸಾಹಿತ್ಯವನ್ನು ಕೂಡ ಶ್ರೀಮಂತಗೊಳಿಸಿದರು ತಮ್ಮ ಪ್ರಭಾವದಿಂದ, ಪರಿಣಾಮದಿಂದ ಅಂತ ಹೇಳ್ಬೋದು. ಹೀಗಾಗಿ ನಾವು ಜಾನ್ ಮಿಲ್ಟನ್ನಂಥ ಮಹಾಕವಿಗಳಿಗೆ ಒಂದು ಸಿಲ್ಯೂಟನ್ನು ಹೇಳಲೇಬೇಕಾಗುತ್ತೆ. ಯಾಕಂದರೆ ಜಾನ್ ಮಿಲ್ಟನ್ನಂಥ ಕವಿಗಳು ಬರೀ ನಮ್ಮ ವಿಚಾರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾವನೆಗಳಲ್ಲಿ, ವಿಚಾರಗಳಲ್ಲಿ, ಅನಿಸಿಕೆಗಳಲ್ಲಿ, ಆನಂದಗಳಲ್ಲಿ ಒಂದು ಅಂಶವಾಗಿ ಯಾವುದೋ ಒಂದು ರೀತಿಯಲ್ಲಿ ಉಳಿದುಕೊಂಡು ಬಿಡ್ತಾರೆ. ಆದ ಕಾರಣ ನಾವು ಜಾನ್ ಮಿಲ್ಟನ್ನನ್ನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅವನ ದೂರದೃಷ್ಟಿಯ ಒಳವುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಅದನ್ನು ಸಾಹಿತ್ಯಿಕ ವಲಯದಲ್ಲಿ ಅನ್ವಯಿಸಿ ನಮ್ಮದೇ ಆದ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಸ್ಥಿತಿ ಪ್ರಸ್ತುತದಲ್ಲಿ ಭಾಳ ಅಗತ್ಯವಿದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಅದು ಸಾಮಾಜಿಕ ಸಮಸ್ಯೆಗಳಿಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಗಳಿಗೆ, ವಿಷಯ ಲಂಪಟತನಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಸಂಗತಿ ಕೂಡ ಆಗ್ಬೋದು. ಈ ದಿಕ್ಕಿನತ್ತ ನಾವು ಜಾನ್ ಮಿಲ್ಟನ್ನನ್ನು ಅರ್ಥೈಸಬೇಕು ಅಂತೇಳಿ ನನಗನ್ನಿಸ್ತಾ ಇದೆ. ಆತ್ಮೀಯರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.